ಎಲ್ಲರಿಗೂ ವಚನವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಕಳೆದ ತರಂಗಿಣಿಯ ಅಧ್ಯಾಯದಲ್ಲಿ ಕೌಶಿಕನ ವಿರಹ ವೇದನೆ ಹಾಗೂ ಮಹಾದೇವಿ ಕೂಡ ವಚನಗಳನ್ನು ಕಟ್ಟಿ ಹಾಡ್ತಾ ಇರ್ತಾಳೆ ಮಧ್ಯಾಹ್ನದ ವೇಳೆಯಲ್ಲಿ. ಆಗ ಕೌಶಿಕ ವಸಂತಕನಿಗೆ ಮಹಾದೇವಿಯ ಮನವನ್ನ ಒಲಿಸು ಎಂದು ಹೇಳಿ ಆಜ್ಞೆ ಮಾಡ್ತಾನೆ. ಆಗ ವಸಂತಕ ಮಹಾದೇವಿಯ ಬಳಿ ಆಕೆಯ ಮನವನ್ನ ಒಲಿಸಲು ಬರ್ತಾನೆ. ಇದರ ಮುಂದುವರೆದ ಭಾಗವನ್ನ ಇಂದಿನ ಪಾಡ್ಕಾಸ್ಟ್ನಲ್ಲಿ ತಿಳಿಯೋಣ. ವಸಂತಕನ್ನು ಮನಸ್ಸನ್ನ ಮಾಡಿ ಮಹಾದೇವಿಯ ಮನವೊಲಿಸಲು ಆಕೆಯ ಗಾಯನದ ಬಳಿಕ ಮಹಾದೇವಿಯ ಬಳಿ ಬರ್ತಾನೆ. ಆಗ ಮಹಾದೇವಿಯನ್ನ ಕಂಡು ನಮಸ್ಕರಿಸುತ್ತಾನೆ. ಮುಗುಳ್ನಕ್ಕೂ ಕುಳಿತುಕೊಳ್ಳಲು ಪೀಠವನ್ನ ಮಹಾದೇವಿ ತೋರಿಸುವಳು. ಆಗಾಗ ಅವಳು ಏನನ್ನೋ ಬರೆಯುತ್ತಿರುವವಳು ಎಂಬುದನ್ನ ಸಮೀಪದಲ್ಲಿರುವಂತಹ ಓಲೆಯ ಗರಿ ಕಂಠಗಳು ಸೂಚಿಸುತ್ತಿದ್ದವು. ಮದನರತಿ ಮಹಾದೇವಿಯ ವಚನದಿಂದ ಬಹು ಪ್ರಭಾವಿತಳಾಗಿದ್ದು ಕುತೂಹಲದಿಂದ ಕೇಳಿದಳು. ಇದನ್ನು ಬರೆದವರು ಯಾರು ಒಡತಿ? ಈ ಓಲೆಯ ಕಂಠ. ಬೆರಳಲ್ಲಿ ಮುಟ್ಟಿ ತೋರಿಸಿದಳು ಮಹಾದೇವಿ. ಅಂದರೆ ಈ ಓಲೆ ಕಂಠವನ್ನ ಹಿಡಿದ ತಮ್ಮ ಹಸ್ತವೇ? ಬೆರಕಾಗಿ ಶಿವಕಾಮಿನಿ ಕೇಳಿದಳು. ವಸಂತಕ ಮಹಾಶಯರಿಗೆ ಆತಂಕವಾಗದಿದ್ದರೆ ಇನ್ನೊಂದೆರಡನ್ನ ಒಡತಿಯ ಬಾಯಿಂದ ಕೇಳ ಬಯಸುತ್ತೇವೆ, ಮದನರತಿ ಹೇಳಿದಳು. ಸಂತೋಷ, ನಾನು ಕೇಳಬಹುದಷ್ಟೇ, ವಸಂತಕ ಕೇಳಿದ. ಬೇಡವೆನ್ನುವವರಾರು? ಆಧ್ಯಾತ್ಮವಿರುವುದೇ ಆತ್ಮಾನಂದವನ್ನ ಎಲ್ಲರೂ ಹೊಂದಲಿಕ್ಕೆ. ಇದು ನೋಡು ಶಿವಕಾಮಿನಿ, ಮದನ, ನೀವು ಊಟ ಮುಗಿಸಿ ಹರಟುತ್ತಾ ಗದ್ದಲ ಮಾಡುತ್ತಿದ್ದೀರಲ್ಲವೇ? ಆಗ ನಾನು ಒಳಗೆ ಕುಳಿತು ಇದನ್ನ ಬರೆದೆ. ಮಹಾದೇವಿ ಓದತೊಡಗಿದಳು. ಕೆಡದಿರೆ ಕೆಡದಿರೆ ಮೃಡನಡಿಯ ಹಿಡಿಯಿರೆ, ಕೆಡದಿರೆ ಕೆಡದಿರೆ ಮೃಡನಡಿಯ ಹಿಡಿಯಿರೆ, ದೃಢವಲ್ಲ ನೋಡಿರೆ ನಿಮ್ಮೊಡಲು, ದೃಢವಲ್ಲ ನೋಡಿರೆ ಸಂಸಾರ ಸುಖವು, ಚನ್ನ ಮಲ್ಲಿಕಾರ್ಜುನ ಬರೆದ ಅಕ್ಷರವು ತೊಡೆಯದ ಮುನ್ನ ಬೇಗ ಬೇಗ ಶಿವಶರಣೆನ್ನಿ, ಬೇಗ ಬೇಗ ಶಿವಶರಣೆನ್ನಿ. ಇದರ ಅರ್ಥವೇನು ತಾಯಿ? ಶಿವಕಾಮಿನಿ ಕೇಳಿದಳು. ಸುಖ ಭೋಗ, ಸಿರಿ ಸಂಪದ ಇವೇ ಆತ್ಯಂತಿಕ ಸಿದ್ಧಿಗಳೆಂದು ಈ ಶರೀರವು ಎಂದೆಂದೂ ನಾಶವಾಗದ ದೃಢವಾಗದ ಕಬ್ಬುಣದ ಗೂಡೆಂದು ನಂಬಿ ವಿಷಯಾಸಕ್ತರಾಗಿರುವ ಜನರಿಗೆ ಹಿತೋಪದೇಶವಿದೆ ಇಲ್ಲಿ. ನೋಡು ಮದನರತಿ, ನಾನು ಬಂದು 4 ದಿನಗಳಾದವು. ನಿಮ್ಮನ್ನ ಮುಂಜಾವಿನಿಂದ ಸಂಜೆಯವರೆಗೆ ವೀಕ್ಷಿಸುತ್ತಲಿರುವೆ. ಬಗೆ ಬಗೆಯ ತಿನಿಸು ತಿಂಬುದು, ಅಡಿಯಿಂದ ಮುಡಿವರೆಗೆ ಅಲಂಕರಿಸಿಕೊಳ್ಳುವುದು, ವಿಲಾಸದ ಮಾತುಕತೆ, ಸುರಪಾನ, ನಿದ್ರೆ ಇಷ್ಟನ್ನ ಬಿಟ್ಟರೆ ಬೇರೆ ಯಾವ ಕ್ರಿಯೆಗಳು ನಿಮ್ಮಲ್ಲಿಲ್ಲ. ಇವನ್ನೇ ಪರಮ ಸಂತೋಷದ ಬದುಕೆಂದು ಬಗೆಯುವಿರಿ. ಬೇರಿನ್ನಾವ ಸುಖವಿದೆ ಒಡತಿ? ಮುಕ್ತಳಾದ ಶಿವೆಯ ಪ್ರಶ್ನೆ ಇದು. ಇದೆ. ಬುದ್ಧಿಯನ್ನ, ವಿಚಾರ ಶಕ್ತಿಯನ್ನ ಬೆಳೆಸಿಕೊಂಡು ಪಡುವ ಭೌತಿಕಾನಂದ, ಸಂಯಮ ಶಕ್ತಿಯನ್ನ ವರ್ಧಿಸಿಕೊಂಡು ಇಂದ್ರಿಯಗಳನ್ನ ನಿಗ್ರಹಿಸಿಕೊಂಡು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಆತ್ಮಾನಂದಗಳಿವೆ. ಪರಮಾತ್ಮನು ಇಳೆ, ಬೆಳೆ, ನೀರು, ಗಾಳಿ, ಸೃಷ್ಟಿ ಮುಂತಾದ ಅನೇಕ ದಾನವನ್ನ ಜಗತ್ತಿಗೆ ಇಕ್ಕಿರುವನು. ನೀಡಿದ ಆ ದಾತನ ಹೆಸರನ್ನ ಒಮ್ಮೆಯಾದರೂ ಸ್ಮರಿಸುವೆಯ? ಇಷ್ಟೆಲ್ಲ ಸುಖದ ಸೌಲಭ್ಯಗಳನ್ನ ಒದಗಿಸಿಕೊಟ್ಟ ಮಹಾರಾಜರನ್ನ ಕಾರುಣ್ಯ ನಿಧಿ ಎಂದು ಕರೆದು ಅವರಿಗೆ ಶರಣಾಗತರಾಗಿ ದುಡಿಯುವಿರಿ. ಆದರೆ ಮಹಾರಾಜರು ಕೊಡಲಿಕ್ಕೆ ಮೂಲ ವಸ್ತುಗಳನ್ನ ಕೊಟ್ಟ ಜಗದಾದಿರಾಜನ ನೆನಪು ಸಹ ತೆಗೆಯುವುದಿಲ್ಲ. ನಮ್ಮಂತ ಪಾಪಿಗಳು, ಅಜ್ಞಾನಿಗಳಿಗೆಲ್ಲ ಎಲ್ಲಿಯ ದೇವರು? ಮದನರತಿ ನುಡಿದಳು. ಅದು ತಪ್ಪು ಕಲ್ಪನೆ ಮದನ. ಯಾರೂ ಪಾಪಿಗಳಲ್ಲ, ಎಲ್ಲರೂ ದೇವರ ಮಕ್ಕಳೇ. ಒಬ್ಬ ಅಗಸನು ಬಟ್ಟೆ ಒಗೆಯಲು ನೀರೊಳಗೆ ನಿಂತಿದ್ದು ಬಾಯಾರಿಕೆಯಾದಾಗ ನೀರನ್ನ ಕುಡಿಯಬಹುದೆಂದು ಮರೆತು ದಾಹದಿಂದ ಬಳಲಿ ಸತ್ತನಂತೆ. ಹಾಗೆಯೇ ಎಲ್ಲರ ಅಂತರಂಗದಲ್ಲಿರುವ ಮಹಾಗಣವು ನೆಲೆದ ಮರೆಯ ನಿಧಾನದಂತೆ. ಅದನ್ನರಿಯದೆ
ಕೇವಲ ಅಸನ ವ್ಯಸನಗಳಿಗೆ ಕುದಿಯುವ ಬದುಕು ಎಂತಹ ಅರ್ಥರಹಿತ ಬದುಕು. ಆಯುಷ್ಯ ಎಂಬುದೊಂದು ಸಾವಿರಾರು ದಿವಸಗಳಿಂದ ಕಾಳಿನ ರಾಶಿ ಮರ್ತ್ಯದ ಕಣದಲ್ಲಿ ಬಿದ್ದಿದೆ. ಕಾಲನೆಂಬುವನು ಉದಯ ಅಸ್ತಮಾನ ಎಂಬೆರಡು ಅಳೆಯುವ ಕೋಳಗಗಳನ್ನ ಹಿಡಿದು ಅಳೆಯುತ್ತಿರುವನು. ರಾಶಿ ಮುಗಿದಾಗ ಅದೆಲ್ಲವನ್ನ ತನ್ನೊಡಲಿಗೆ ಹಾಕಿಕೊಂಡು ಸಾಗುವನು. ನಮ್ಮ ಪಂಚಭೂತಾತ್ಮಕ ದೇಹವಿದು ಹಂಚು ಹರಿಯಾಗಿ ಪಿಂಡಾಂಡದ ಪಂಚಭೂತಗಳು ಬ್ರಹ್ಮಾಂಡದ ಪಂಚಭೂತಗಳೊಡನೆ ಬೆರೆಯುವವು. ಸಂಸಾರ ಸಹಿತನಾದ ಆತ್ಮನು ಮರಳಿ ಭವಚಕ್ರದ ಸುತ್ತಿಯಲ್ಲಿ ತಿರುಗತೊಡಗುವನು. ಆದ್ದರಿಂದ ಶಿವನನ್ನ ನೆನೆದು ಈ ಜನ್ಮದಲ್ಲಿ ಸಾರ್ಥಕ ಮಾಡಿಕೊಳ್ಳಬೇಕು. ಈಗ ಜಗತ್ತಿನ ಬಹುಪಾಲು ಜನರು ಬದುಕುವುದು ಹೀಗೆ ನೋಡಿ. ಮಧ್ಯಾಹ್ನದಿಂದ ಮೇಲೆ ಹಿರಿಯರಿಲ್ಲ, ಅಸ್ತಮಾನದಿಂದ ಮೇಲೆ ಜಿತೇಂದ್ರಿಯರಿಲ್ಲ, ವಿಧಿಯ ಮೀರುವ ಅಮರರಿಲ್ಲ. ಕ್ಷುದೆ ವಿಧಿ ವ್ಯಸನ ಕಂಜಿ ನಾನಿಮ್ಮ ಮೊರೆ ಹೊಕ್ಕೆವು, ಬದುಕಿದೆನು ಚನ್ನಮಲ್ಲಿಕಾರ್ಜುನ. ಹೊಟ್ಟಿಗೆ ಹಿಟ್ಟು ಬೀಳುವುದು ತಡವಾದರೆ ಎಂಥವರು ನಡುಗಿ ಹೋಗುವರು. ಹೊಟ್ಟೆಗಾಗಿ ಮಾಡಬಾರುದನ್ನ ಮಾಡುವರು. ಸಂಜೆ ದಾಟಿ ಇರುಳು ಕಾಲಿಡುತ್ತಿದ್ದಂತೆ ಮನದ ವಿಕಾರಕ್ಕೆ ಈಡಾಗುವರು. ಕಾಮಾತುರನಾದವನು ಭಯ ಲಜ್ಜೆಗಳನ್ನ ಇಳಿದುಕೊಂಡು ಹೆರವರ ತೋಟ ಹಾಳಾದೀತೆಂಬ ಭಯವೂ ಇಲ್ಲದೆ ನುಗ್ಗುವ ಉನ್ಮತ್ತ ಆನೆಯಂತೆ ವರ್ತಿಸುವನು. ಎಂತಹ ವೀರಾದಿ ವೀರನಿರಲಿ, ಎಷ್ಟೇ ರಾಜರನ್ನ ಮರ್ದಿಸಿರಲಿ, ಎಷ್ಟೇ ಹೆಣ್ಣುಗಳನ್ನ ಆಳಿರಲಿ, ಸಾವನ್ನಂತೂ ಮೀರಲಾರ. ಮನುಷ್ಯ ಜೀವನವೆಷ್ಟು ನಶ್ವರ ಮತ್ತು ಕ್ಷುದ್ಧ ನೋಡಿದಿರಾ. ಬೆಳಗಿನಿಂದ ಬೈಗಿನವರೆಗೆ ತನುವಿನ ವಿಕಾರ, ಬೈಗಿನಿಂದ ಬೆಳಗಿನವರೆಗೆ ಮನದ ವಿಕಾರ. ಈ ಹಸಿವು ವ್ಯಸನ ಸಾವುಗಳನ್ನ ಗೆಲ್ಲಲು ದೇವನ ಧ್ಯಾನವೊಂದೇ ದಿವ್ಯ ಸಾಧನ. ಶರೀರವನ್ನ ನೀವು ಪರಿಮಳೋದಕದಲ್ಲಿ ಮೀಯಿಸಿ ಸುವಾಸಿತ ದ್ರವ್ಯಗಳ ಅನುಲೇಪನ ಮಾಡಿಕೊಂಡರೆ ಏನು ಪ್ರಯೋಜನ? ಒಳಗಣ ಮನವು ಸದ್ಗುಣ ಸೌರಭಗಳಿಂದ ಪರಿಮಳಿಸದಿದ್ದರೆ ಕೊಳಲ ದನಿಗೆ ಸರ್ಪ ತೂಗಿದಡೇನು, ಕೊಳಲ ದನಿಗೆ ಸರ್ಪ ತೂಗಿದಡೇನು, ಒಳಗಣ ವಿಷದ ಬಯಕೆ ಬಿಡದನ್ನಕ್ಕ. ಹಾಡಿದಡೇನು ಕೇಳಿದಡೇನು, ತನ್ನಳುಳ್ಳ ಅವಗುಣ ಬಿಡದನ್ನಕ್ಕ. ಒಳಗ ನರಿದು ಹೊರಗೆ ಮರೆದವರ ನೀ ಎನಗೆ ತೋರಯ್ಯ ಚನ್ನಮಲ್ಲಿಕಾರ್ಜುನ. ಅಂತರಂಗವನ್ನ ಹಸನುಗೊಳಿಸಿ ಬಾಳಬೇಕು ಸೋದರಿಯರೇ. ಪರಿಶುದ್ಧ ಸಂಯಮ ಜೀವನದಲ್ಲಿ ಸಿಗುವ ಆನಂದ ಮತ್ತಾವುದರಲ್ಲಿಯೂ ಸಿಗದು. ಮಹಾದೇವಿ ಹೇಳಿದಾಗ ಶೃಂಗಾರಿಕೆಯರ ಬುದ್ಧಿಗಳು ಚಿಂತನೆಯ ಹಾದಿಯಲ್ಲಿದ್ದವು. ತಮ್ಮೊಡತಿಯ ವ್ಯಕ್ತಿತ್ವವನ್ನ ಕಂಡು ವಿಸ್ಮಯದಿಂದ ತಲೆಬಾಗಿದರು. ತಾಯಿ, ತಮ್ಮ ಸನ್ನಿಧಿಯಲ್ಲಿ ಮಾತನಾಡುವುದಿತ್ತು. ವಸಂತಕ ಕೇಳಿದಾಗ ಶೃಂಗಾರಿಕೆಯರು ಸೂಕ್ಷ್ಮವರಿತು ಒಬ್ಬೊಬ್ಬರಾಗಿ ಎದ್ದು ಹೋದರು. ಆಗ ವಸಂತಕನು ಹೇಳಿದ, ಮಹಾರಾಜರು ವಿರಹದಲ್ಲಿ ಬಳಲುತ್ತಿದ್ದಾರೆ. ಊಟ ನಿದ್ರೆಗಳಾವವು ಅವರಿಗೆ ರುಚಿಸುತ್ತಿಲ್ಲ. ಶರೀರ ಕಂದಿದೆ, ಮುಖ ಕುಂದಿದೆ, ನೋಡಿದರೆ ಮನ ತಲ್ಲಣಿಸುತ್ತಿದೆ. ಖಿನ್ನನಾಗಿ ವಸಂತಕ ಹೇಳಿದ. ನಿಜ ವಸಂತಕರೇ, ಸೃಷ್ಟಿಯನ್ನ ನೋಡಿದರೆ ತಿಳಿಯುವುದು. ಭ್ರಮರವು ಕೇವಲ ಘ್ರಾಣೇಂದ್ರಿಯದ ಸುಖಕ್ಕೆ ಮರುಳಾಗಿ ಸಂಪಿಗೆಯ ವನವನ್ನ ಪ್ರವೇಶಿಸಿ ಸಾಯುವುದು. ಮೀನು ನಾಲಿಗೆಯ ರುಚಿಗೆ ಈಡಾಗಿ ಬೆಸ್ತನ ಗಾಳಕ್ಕೆ ಸಿಕ್ಕಿ ಬೀಳುವುದು. ಪತಂಗವು ಕಣ್ಣಿನ ಮೋಹಕ್ಕೆ ವಶವಾಗಿ ದೀಪದ ಜ್ವಾಲೆಯಲ್ಲಿ ದಹಿಸುವುದು. ಆನೆಯು ಚರ್ಮದ ಸುಖಕ್ಕೆ ಮರುಳಾಗಿ ಬಂಧನಕ್ಕೆ ಸಿಕ್ಕಿ ಬೀಳುವುದು. ಕಿವಿಯು ಬಯಸುವ ಇನಿಗಾನಕ್ಕೆ ಮಾರು ಹೋಗಿ ಜಿಂಕೆಯ ಸೆರೆಯಾಗುವುದು. ಅಂದಾಗ ಈ 5 ಇಂದ್ರಿಯಗಳು ಒಟ್ಟಾಗಿಯೇ ಕಾರ್ಯ ಮಾಡುವ ಮಹಾರಾಜರು ವಿಕಾರವಶರಾಗುವುದು ಏನಾಶ್ಚರ್ಯ? ತಿರಸ್ಕಾರದಿಂದ ಮಹಾದೇವಿ ಹೇಳಿದರು. ತಾವು ಮನಸ್ಸು ಮಾಡಿದರೆ ಅವರನ್ನ ಉದ್ಧರಿಸಬಲ್ಲಿರಿ. ವಸಂತಕ ದೀನನಾಗಿ ನುಡಿದ. ಹಾಲನ್ನು ಬಯಸುವ ಮಗುವಾದರೆ ತಾಯಿಯು ಕೊಟ್ಟು ಸಂತೈಸಬಹುದು. ತಾಯಿಯ ರಕ್ತವನ್ನೇ ಹೀರ ಬಯಸುವ ಮಗುವನ್ನ ಹೇಗೆ ಸಂತೈಸಲು ಸಾಧ್ಯ?
ನಾನು ಕೊಡಬಲ್ಲ ವಾತ್ಸಲ್ಯ ಶುದ್ಧ ಸ್ನೇಹದಿಂದ ಅವರಿಗೆ ತೃಪ್ತಿಯಾಗುವುದಿದ್ದರೆ ತುಂಬು ಮನದಿಂದ ಧಾರೆ ಎರೆಯುವೆ. ಆದರೆ ಅವರು ಕಾಮತೃಪ್ತಿ ಶರೀರ ಸುಖಗಳನ್ನ ಬಯಸಿದರೆ ಅದೆಂದಿಗೂ ನನ್ನಿಂದ ಸಿಗದು. ನಿಷ್ಠುರಳಾಗಿ ಹೇಳಿದಳು ಮಹಾದೇವಿ. ತಾವು ತಿಳಿದವರು ಜ್ಞಾನಿಗಳು ಪಾಂಡ್ಯ ಮಹಾದೇವಿ ಕರಿಕಾಲಮ್ಮೆಯಂತವರು ಶರೀರ ಸೌಖ್ಯವನ್ನು ಪಡೆದು ಸಹ ಕೀರ್ತಿವಂತರಾಗಲಿಲ್ಲವೇ? ನೀವು ಬಯಸುವುದನ್ನ ಕೈಗೂಡಿಸುವ ಮಹಾರಾಜರು ಈ ಕ್ಷಣದಲ್ಲಿಯೇ ದೊರೆಯಬಹುದಾದಂತಹ ಪಟ್ಟದರಸಿಯ ಪದವಿ, ನೀವು ಬೇಕೆನಿಸಿದಂತೆ ದಾನ ಧರ್ಮ ಮಾಡಬಹುದಾದಂತಹ ಅವಕಾಶಗಳು, ವೀರಾದಿ ವೀರರಾದ ಅರಸರಂತ ಪತಿದೇವರು, ನಿಮಗೆ ಏನು ತಾನೇ ಕೊರತೆಯಾದೀತು? ಪಂಚೇಂದ್ರಿಯ ಗುಣಗಳೊಳಗೆ ಒಂದರೊಡನೆ ಸಖ್ಯ ಬೆಳೆಸಿದರೂ ಆಯಿತು, ಸಪ್ತ ವ್ಯಸನಗಳೊಳಗೆ ಒಂದಕ್ಕೆ ಪ್ರಿಯರಾದರೂ ಆಯಿತು. ಸರ್ವ ವಿನಾಶ ನಿಶ್ಚಿತ. ಮುನ್ನಿನ ಶರಣರನ್ನ ವಿಮರ್ಶಿಸುವ ಸಾಹಸ ನನ್ನದಲ್ಲ. ನನ್ನ ಗುರಿ ಮಾತ್ರ ಇದು ಮೀಸಲು ಸತಿಯಾಗಿ ಅನಾಘ್ರಾಣಿತ ಕುಸುಮವಾಗಿ ಶಿವಾರ್ಪಿತವಾಗಬೇಕೆಂಬುದು. ಮದುವೆ ಎಂಬುದು ಒಂದು ಬಂಧನ ನನ್ನ ದೃಷ್ಟಿಯಲ್ಲಿ. ಮತ್ತೆ ನಿಮ್ಮ ಧರ್ಮದ ಆದ್ಯರಾದ ಬಸವಣ್ಣನವರು ಸಂಸಾರಿಕರಲ್ಲವೇ? ಅಲ್ಲ ವಸಂತಕರೇ, ಅವರು ಸಂಸಾರಿಯಲ್ಲ, ಗೃಹಸ್ಥರು, ವಿರಕ್ತರು, ಆದರೆ ಸನ್ಯಾಸಿಯಲ್ಲ. ಅವರ ಔನ್ನತ್ಯ ನಿಲುವು ಅಸಾಮಾನ್ಯವಾದವು. ಆನೆಯು ಬಿದಿರು ಮಳೆಯನ್ನ ಹೊಕ್ಕು ಕಳಿಲೆಯನ್ನ ತಿಂದು ಸಹಜವಾಗಿ ಹೊರಬರುವುದು. ಆದರೆ ಮನುಷ್ಯ ಬಿದಿರು ಮಳೆಯಲ್ಲಿ ಹೊಕ್ಕರೆ ಹೊರಬರುವುದು ಕಷ್ಟ. ಒಂಟೆಯು ಮರಳುಗಾಡನ್ನ ಬಹು ಸಹಜವಾಗಿ ದಾಟುವುದು. ಅದನ್ನ ಕಂಡು ಹಸುವು ಮರಳುಗಾಡನ್ನ ಹೊಕ್ಕರೆ ಹಾದಿಯ ಹೆಣವಾಗಬೇಕಾದೀತು. ಆದರೆ ಮಹಾರಾಜರ ಅಧಿದೇವತೆಯಾಗುವುದು ಪುಣ್ಯದ ಫಲವಲ್ಲವೇ? ಮದುವೆಯೊಂದು ಬಂಧನ ಎಂದು ನಾನು ಭಾವಿಸಿದಾಗ ಸಾಮಾನ್ಯನನ್ನ ಲಗ್ನವಾಗುವುದು ಕಬ್ಬಿಣದ ಸಂಕೋಲೆಯಾದರೆ ರಾಜನನ್ನ ವರಿಸುವುದು ರತ್ನದ ಸಂಕೋಲೆ. ಎರಡು ಸಂಕೋಲೆಗಳೇ. ಏನೇ ಇರಲಿ, ತಮ್ಮದು ಬಹುದೊಡ್ಡ ಪ್ರಯತ್ನ ವಸಂತಕರೇ. ವಿಲಾಸ ವೈರಾಗ್ಯ ಕತ್ತಲೆ ಬೆಳಕು ವಿಕಾರ ಸಂಯಮಗಳನ್ನ ಜೋಡಿಸುವ ಅಪ್ರತಿಮ ಸಾಹಸ. ಮಹಾದೇವಿ ನಸುನಕ್ಕು ಮೇಲಕ್ಕೆದ್ದು ಪೂಜೆಗೆ ವೇಳೆಯಾಯಿತೆಂದು ಹೊರಟಳು. ವಸಂತಕನು ದಿಕ್ಕು ತೋಚದೆ ಕ್ಷಣಕಾಲ ಕುಳಿತು ನಂತರ ನಿರ್ಗಮಿಸಿದನು. ಶರಣರೇ, ಇದರ ಮುಂದುವರೆದ ಭಾಗವನ್ನ ಮುಂದಿನ ಪಾಡ್ಕಾಸ್ಟ್ನಲ್ಲಿ ತಿಳಿಯೋಣ. ಧನ್ಯವಾದ.